ದಿವ್ಯಾ ಅವರೇ, ನನ್ನ ಮೇಲೆ ಕೋಪನಾ? ಕೋಪ ಮಾಡ್ಕೊಂಡ್ರೆ ಬೆಲೆ ಇಲ್ಲ ಅಂದಮೇಲೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ ದಿವ್ಯಾ ಅವರೇ? ನೋಡಿದ್ರ ನಾನು ಆಡೋ ಮಾತೇ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದಮೇಲೆ ಇನ್ನು ನನ್ನ ಕೋಪನ ಸಹಿಸ್ಕೋತೀರಾ? ನನ್ನ ಬಗ್ಗೆನೇ ಕೇರ್ ಇಲ್ಲ ಅಂದಮೇಲೆ ಇನ್ನು ನನ್ನ ಕೋಪದ ಬಗ್ಗೆ ಮಾತು ಯಾಕೆ? ಹಾಗೆಲ್ಲ ಅನ್ಕೊಂಬಿಡಿ ದಿವ್ಯಾ ಅವರೇ, ನನಗೆ ನಿಮ್ಮ ಮೇಲೆ ಕೇರ್ ಇಲ್ಲ ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ? ಓ, ನೀವು ನನ್ನನ್ನು ಕೇರ್ ಮಾಡ್ತಿದ್ದೀರಾ? ಸಾರಿ, ನನಗೆ ಗೊತ್ತಿರಲಿಲ್ಲ. ಕೇರ್ ಮಾಡ್ತೀವಿ ಅಂತ ಬಾಯಲ್ಲಿ ಹೇಳೋದಕ್ಕೂ ಹಾಗೆ ನಡ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ನಾವು ಮೀಟ್ ಮಾಡಿ ಎಷ್ಟು ದಿನ ಆಯಿತು ಅಂತ ನೆನಪಿದ್ಯಾ? ಹೋಗ್ಲಿ ಮಾತಾಡಿ. 3-4 ದಿನದ ಹಿಂದೆ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಮೆಸೇಜಸ್ ಆದರೂ ಬರ್ತಿತ್ತು, ಆದರೆ ನಿನ್ನೆ ಮೊನ್ನೆಯಿಂದ ಅದೂ ಇಲ್ಲ. ಇಷ್ಟಾದರೂ ನೀವು ನನ್ನನ್ನು ಕೇರ್ ಮಾಡ್ತಿದ್ದೀರಾ ಅಂತ ನಾನು ಅನ್ಕೋಬೇಕಾ? ನಿಜ ದಿವ್ಯಾ ಅವರೇ, ನೀವು ಹೇಳ್ತಿರೋದು ಎಲ್ಲ ನಿಜ. ನನ್ನಿಂದ ತಪ್ಪಾಗಿದೆ. ಹಾಗಂತ ನಾನು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಂತನೋ ಅಥವಾ ನಿಮ್ಮ ಬಗ್ಗೆ ಕೇರ್ ಮಾಡಲ್ಲ ಅಂತನೋ ಅರ್ಥ ಅಲ್ಲ. ಅರ್ಥ ಏನಾದರೂ ಆಗಲಿ ಕಾರ್ತಿಕ್, ಆದರೆ ನಾನು ಹೇಳಿದ್ದೆ ಸತ್ಯ ತಾನೆ? ಹೌದು, ನೀವು ಹೇಳ್ತಾ ಇರೋದು ಸತ್ಯನೇ. ನಿನ್ನೆ ಮೊನ್ನೆ ಎಲ್ಲ ನಿಮಗೆ ಮೆಸೇಜ್ ಮಾಡೋಕ್ಕಾಗಲಿ ಫೋನ್ ಮಾಡೋಕ್ಕಾಗಲಿ ನನ್ನ ಕೈಲಿ ಆಗಲಿಲ್ಲ. ಬಟ್ ಅದಕ್ಕೊಂದು ಕಾರಣ ಇದೆ. ಮೊನ್ನೆಯಿಂದ ನಾನು ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದ್ದೀನಿ ದಿವ್ಯಾ ಅವರೇ. ಕಂಪನಿಲಿ ಒಂದು ಸ್ಕ್ಯಾಮ್ ಆಗಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನನ್ನ ಸಿಗ್ನೇಚರ್ನ ನನಗೆ ಗೊತ್ತಿಲ್ಲದೆ ಫೋರ್ಜರಿ ಮಾಡಿ ಸೊಸೈಟಿಲಿ ನನ್ನ ಮರ್ಯಾದೆ ತೆಗ್ದಿದ್ದಾರೆ. ನಮ್ಮ ಕಂಪ್ನಿಯವರೇ ನನ್ನ ನಂಬಿಕೆನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಇದರಿಂದ ನಾನು ತುಂಬ ಅಪ್ಸೆಟ್ ಆಗಿದ್ದೀನಿ ದಿವ್ಯಾ ಅವರೇ. ಇದು ಬರೀ ಕಂಪನಿ ವಿಷಯ ಅಲ್ಲ, ಇದರಿಂದ ನನ್ನ ಫ್ರೆಂಡ್ ಸರ್ಕಲಲ್ಲಿ ನನ್ನ ರೆಪ್ಯುಟೇಷನ್ಗೆ ತುಂಬ ಡ್ಯಾಮೇಜ್ ಆಗಿದೆ. ನನ್ನ ಬೆಸ್ಟ್ ಫ್ರೆಂಡೇ ನನ್ನ ನಂಬದೇ ಇರೋಗಾಯ್ತು. ನನ್ನ ಫ್ರೆಂಡ್ಸ್ ಯಾರು ಅಂತ ನಿಮ್ಗೆ ಗೊತ್ತಾ? ಹೋಗ್ಲಿ ಬಿಡಿ. ಇದರಿಂದ ನನಗೂ ಅವ್ರಿಗೂ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂತ ನಿಮಗೆ ಗೊತ್ತಾ ದಿವ್ಯಾ ಅವರೇ? ದಿವ್ಯಾ ಅವರೇ, ಹಾಗಿದ್ರೆ ಇಷ್ಟೊತ್ತು ನೀವು ನನ್ನ ಮಾತು ಕೇಳಿಸ್ಕೊಳ್ಳೇ ಇಲ್ವಾ? ಯಾಕೆ ಕೇಳಿಸ್ಕೋಬೇಕು? ಏನಕ್ಕೆ ಅಂತ ಕೇಳಿಸ್ಕೋಬೇಕು? ನನಗೆ ಕಾಲ್ ಮಾಡದೇ ಇರೋದಕ್ಕೆ ಕೊಡೋ ಸಿಲ್ಲಿ ರೀಸನ್ಸ್ನ ಕೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ದಿವ್ಯಾ ಅವರೇ, ಇದು ಸಿಲಿ ರೀಸನ್ಸ್ ಅಲ್ಲ. ನಮ್ಮ ಕಂಪ್ನಿಲಿ ನಡೀತಾ ಇರೋ ಮೇಜರ್ ಇಶ್ಯೂಸು. ಸೋ ವಾಟ್? ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಆಫೀಸ್ ಪ್ರಾಬ್ಲಮ್ಸ್ನ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ. ನಿಮ್ಮ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಕ್ಕೆ ನಾನು ಬಂದಿರೋದು. ಇಷ್ಟು ದಿನ ಆಫೀಸ್ ನೆಪ ಇಟ್ಕೊಂಡು ನನ್ನನ್ನು ದೂರ ಇಟ್ಟಿದ್ದಾಯ್ತು. ಇಲ್ಲಿಗೆ ಬಂದ್ಮೇಲೂ ಅದನ್ನೇ ಹೇಳ್ತಿದ್ರೆ ನಾನು ಕೇಳ್ಕೊಂಡು ಕೂತ್ಕೋಬೇಕಾ? ಸಾರಿ, ನಾನು ಮಾತಾಡ್ತಾ ಇರೋದು ತುಂಬ ರೂಢಾಗಿರ್ಬೋದು, ಆದರೆ ನನ್ನ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೋಡಿ, ನಿಮ್ಮ ಆಫೀಸಲ್ಲಿ ನಡೆಯೋ ಬೋರಿಂಗ್ ವಿಷಯನ ಕೇಳೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನನಗದು ಬೇಕಾಗೂ ಇಲ್ಲ. ನೀವು ಆಫೀಸಿಗೆ ಹೋಗ್ತೀರಾ, ದುಡಿತೀರಾ, ಅದರಿಂದ ನಮ್ಮ ಸಂಸಾರ ತುಂಬ ಲಕ್ಸುರಿಯಸ್ ಆಗಿ ನಡೆಯುತ್ತೆ. ಅದು ಸಾಕು ನನಗೆ. ಅದನ್ನ ಬಿಟ್ಟು ಯಾವಾಗಲೂ ಆಫೀಸ್ ಕಥೆನೇ ಮಾತಾಡ್ತೀರಾ ಅಂದಮೇಲೆ ನಾನು ಯಾಕೆ ಬೇಕು? ಆದ್ರೆ ಆ ವಿಚಾರದಿಂದ ನನಗೆ ಹರ್ಟ್ ಆಗಿದೆ ದಿವ್ಯಾ ಅವರೇ. ಪ್ಲೀಸ್ ಕಾರ್ತಿಕ್, ಮತ್ತೆ ಮತ್ತೆ ಅದೇ ವಿಷಯ ಹೇಳಿ ನಂಗೆ ಬೇಜಾರು ಮಾಡಬೇಡಿ. ನಿಮ್ಮ ಆಫೀಸಲ್ಲಿ ಆಗೋ ಪ್ರಾಬ್ಲಮ್ಸ್ನ ನನ್ನ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ಯಾವ ಸೊಲ್ಯೂಷನ್ನು ಸಿಗಲ್ಲ. ಪ್ರಾಬ್ಲಮ್ ಎಲ್ಲ ಆಗಿದೆಯೋ ಅಲ್ಲೇ ಹೋಗಿ ಸೊಲ್ಯೂಷನ್ನ ಹುಡುಕಿ. ಅದನ್ನ ಬಿಟ್ಟು ಸುಮ್ಮನೆ ಯಾಕೆ ನನ್ನ ಮೂಡ್ನ ಹಾಳು ಮಾಡ್ತೀರಾ? ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ನನಗೆ ಕಾಲ್ ಮಾಡಿ, ನಾನೇ ಬಂದು ಮೀಟ್ ಮಾಡ್ತೀನಿ. ಬಾಯ್. ದಿವ್ಯಾ ಅವರೇ, ದಿವ್ಯಾ ನಿಮ್ಮ ಆಫೀಸಲ್ಲಿ ಆಗೋ ಪ್ರಾಬ್ಲಮ್ಸ್ನ ನನ್ನ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ಯಾವ ಸೊಲ್ಯೂಷನ್ನು ಸಿಗಲ್ಲ. ಪ್ರಾಬ್ಲಮ್ ಎಲ್ಲ ಆಗಿದೆಯೋ ಅಲ್ಲೇ ಹೋಗಿ ಸೊಲ್ಯೂಷನ್ನ ಹುಡುಕಿ. ಸತ್ಯ, ಏನಾಯ್ತು? ಯಾಕೆ ಹಿಂಗೆ ಗುರ್ರಾಯಿಸ್ತಿದ್ಯಾ? ನೆನ್ನೆ ರಾತ್ರಿ ಜ್ಯೂಸಲ್ಲಿ ಏನೋ ಮಿಕ್ಸ್ ಮಾಡಿದ್ರಿ. ಯಾರೇ ಕೆಲಸ ಮಾಡಿದ್ದು? ಮಾತಾಡ್ರೋ, ಏನ್ ಮಿಕ್ಸ್ ಮಾಡಿದ್ರಿ? ಸತ್ಯ, ಏನು ಮಿಕ್ಸ್ ಮಾಡೋಕ್ಕಾಗುತ್ತೆ? ಜ್ಯೂಸಲ್ಲಿ ಏನು ಮಿಕ್ಸ್ ಮಾಡೋಕ್ಕಾಗಲ್ಲ, ಅದು ಜ್ಯೂಸೇ.
ಸುಳ್ಳು ಹೇಳಿದ್ರೆ ನಾಲ್ಗೆ ಕಿತ್ತು ಬಿಡ್ತೀನಿ. ನಿಜ ಹೇಳ್ತೀರಾ ಇಲ್ವೋ? ಸತ್ಯ, ಜ್ಯೂಸ್ ತಂದಿದ್ದು ಅಮ್ಮಾಟೆ, ಕೊಟ್ಟಿದ್ದು ನಾನು. ಅದಕ್ಕೆ ಏನ್ ಮಿಕ್ಸ್ ಮಾಡಕ್ ಸಾಧ್ಯ? ಯಾಕೆ ಸತ್ಯ, ಏನಾಯ್ತು? ಓ, ನೀವ್ ಹೀಗ್ ಕೇಳಿದ್ರೆ ಬಾಯ್ ಬಿಡಲ್ಲ ಅಲ್ಲ. ಎಲ್ಲ ಒಂದೇ ಉತ್ತರನ್ ಬಾಯ್ಪಾಠ ಮಾಡ್ಬಿಟ್ಟಿದ್ದೀರಾ. ಅದ್ ಬರೀ ಜ್ಯೂಸ್ ಆಗಿದ್ರೆ ರಾತ್ರಿ ನಾವ್ ಯಾಕೆ ಹಾಗಾಡ್ತಿದ್ವಿ? ನಮ್ಗೇನ್ ತಲೆ ಕೆಟ್ಟಿದ್ಯಾ? ಓ, ನೀನ್ ಅದ್ರ ಬಗ್ಗೆ ಹೇಳ್ತಿದ್ಯಾ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಹಂಗೆ ಯಾಕಾಯ್ತು ಅಂತ. ನಿನಗ್ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಹಂಗೆ ಆಗಿದ್ದು. ಹ್ಞೂ ಸತ್ಯ, ಜ್ಯೂಸ್ ಕುಡ್ದಂಗಿಂದ ಒಂಥರ ತಲೆನೋವು, ತಲೆ ತಿರುಗ್ನಂಗಾಗ್ತಿತ್ತು. ನಿನ್ನೆ ರಾತ್ರಿ ನಮ್ಗೆಲ್ಲ ಹಂಗ್ಯಾಕಾಯ್ತು ಅಂತ ನಿನ್ನ ಹತ್ರ ಕೇಳೋಣ ಅಂತಿದ್ರೆ ನೀನ್ ನಮ್ಮ ಹತ್ರನೇ ಕೇಳ್ತಾ ಇದ್ಯಾ? ಹಾಗಿದ್ರೆ ನಿನ್ನೆ ತಂದಿದ್ ಕೋಲ್ಡ್ ಡ್ರಿಂಕ್ಸ್ ಕೆಟ್ಟಾಗಿತ್ತಾ? ಹ್ಞೂ ಸತ್ಯ, ಅವ್ನು ತಂದಿರೋ ಕೋಲ್ಡ್ ಡ್ರಿಂಕ್ಸು ಎಕ್ಸ್ಪೈರ್ ಆಗಿತ್ತು ಅನ್ಸತ್ತೆ. ಕರೆಕ್ಟ್ ಮಗ, ಅಂಗಡಿ ಅವನ ಸರಿಯಾಗಿ ಚಸ್ಕೊಬೇಕು. ನಿನ್ಗೆ ನನ್ಸಲ ಬಿಡು, ಮೊದ್ಲೇ ನೀನು ಗಂಡ್ಬೀರಿ. ಯಾಕೆ ಸತ್ಯ ಬೇಜಾರದೆ? ನಿನ್ನೆ ರಾತ್ರಿ ಎಲ್ಲೋಗಿದ್ರಿ? ಏನಾಯ್ತು? ನನ್ ಗಂಡ ಬೀರೇನಾ? ನನಗೆ ಹೆಣ್ಣಲ್ಲಿರೋ ಯಾವ ಗುಣನೂ ಇಲ್ವಾ? ನಾನ್ ಹೀಗಿದ್ರೆ ಯಾರಿಗೂ ಇಷ್ಟ ಆಗಲ್ವಾ? ನನಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾವ ಬರೇ ಆಚೆ. ಯಾಕೆ ಏನ ಬಾಯ್ ಬಂದಂಗ್ ಮಾತಾಡ್ತಿದ್ಯಂತ? ಏನು ಅದು ನಮ್ ಸತ್ಯಂಗೆ ಬಾಯ್ ಬಿಡೋ ರಾಸ್ಕಲ್. ಲೈ, ನೀನ್ ಹೊಡೆದಿದ್ ಪೋರ್ಸ್ಗೆ ಅವ್ನಿಗೆ ಹೇಳ್ಕೊಟ್ಟಿದ್ದ ಟೈಲಾಗೆ ಮರ್ತ್ಬಿಟ್ಟ. ಏಯ್, ಅವನಲ್ಲ ಬಿಡ್ರೋ. ಬದುಕಂಡೆ ನಡಿ, ಇನ್ನೊಂದ್ ಟೇ ಹಾಕು. ಮತ್ತೆ ಯಾರು ಹಿಂಗೆಲ್ಲ ಮಾತಾಡಿದ್ದು ಅಂತ ಹೇಳ್ದೆ ಇಷ್ಟೆಲ್ಲ ಮಾತಾಡಿದ್ರೆ ನಮ್ಗೆ ಕೋಪ ಬರಲ್ವಾ? ನಿನ್ ಬಗ್ಗೆ ಯಾವನ್ ಹಿಂಗೆಲ್ಲ ಮಾತಾಡಿದ್ದು ಹೇಳು ಸತ್ಯ. ಹಾ, ನೀನೇನು ಅಂತ ತಿಳ್ಕೊಳ್ದೆ ಯಾರು ಸತ್ಯ ನಿನ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ದು? ನೀನ್ ಏನು ಅಂತ ನಮಗ್ ಗೊತ್ತು. ಯಾರಂತ ಹೇಳಿ ಸತ್ಯ, ಅವನಂತೂ ಸುಮ್ನೆ ಬಿಡಲ್ಲ. ಹೀಗೆಲ್ಲ ಅಂದಿದ್ದು ಅಮಲ್ ಬೇಬಿ ಕಣ್ರು. ಹರಸಿ ಆರತಿ ಮಾಡಿ ಬರ್ತಾವಳ